ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ 29 ಅಂದ್ರೆ ಇವತ್ತು ಶುಕ್ರವಾರ 2 ದಿನಗಳ ಭೇಟಿಗಾಗಿ ಟೋಕಿಯೋಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ನರೇಂದ್ರ ಮೋದಿಯವರು ಯಾವ ದೇಶಕ್ಕೆ ಹೋದ್ರೂ ಕೂಡ ಅದ್ದೂರಿಯಾಗಿ ಸ್ವಾಗತ ಸಿಗುತ್ತೆ. ಆದ್ರೆ ಜಪಾನಿನಲ್ಲಿ ಏನ್ ವಿಶೇಷತೆ ಅಂತ ಅಂದ್ರೆ, ಜಪಾನಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಿಳಿತಾ ಇದ್ದಂತೆ ಜಪಾನಿನ ಪ್ರಧಾನಿ ಶಿಗೇರು ಇಶಿಬಾ ಅವರೊಂದಿಗೆ ಶೃಂಗಸಭೆಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಅವರನ್ನ ಜಪಾನಿನ ಜನರು ಹಾಗೆ ಭಾರತೀಯ ಅನಿವಾಸಿಗಳು ತುಂಬಾ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಜಪಾನಿನ ಸಮುದಾಯದ ಜನರು ಅಂದ್ರೆ ಜಪಾನಿನವರು ಗಾಯತ್ರಿ ಮಂತ್ರ ಹಾಗೆ ಇತರ ಮಂತ್ರಗಳನ್ನು ಪಠಿಸುವ ಮೂಲಕ ಮೋದಿಯವರನ್ನ ಸ್ವಾಗತಿಸಿದ್ದಾರೆ. ಇನ್ನು ರಾಜಸ್ಥಾನಿ ಉಡುಗೆಯನ್ನು ತೊಟ್ಟಂತಹ ಜಪಾನಿನ ಜನರು ರಾಜಸ್ಥಾನಿ ಜಾನಪದ ಗೀತೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸ್ವಾಗತಿಸಿದ್ದಾರೆ. ಇನ್ನು ಟೋಕಿಯೋದ ಹೋಟೆಲ್ಗೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ವಲಸಿಗರನ್ನ ಸ್ವಾಗತಿಸಿ ಅವರೊಂದಿಗೆ ಸಂವಾದವನ್ನು ನಡೆಸಿದ್ದಾರೆ. ಅಲ್ಲಿ ಭಾರತದ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ನೃತ್ಯಗಳಾದ ಭರತನಾಟ್ಯ, ಕೂಚುಪುಡಿ, ಕಥಕ್ ಸೇರಿದಂತೆ ಇತರ ನೃತ್ಯಗಳನ್ನು ಪ್ರದರ್ಶಿಸುವ ಮೂಲಕ ಅದ್ದೂರಿಯಾಗಿ ನರೇಂದ್ರ ಮೋದಿಯವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಎಕ್ಸ್ ಪೋಸ್ಟ್ನಲ್ಲಿ ಏನನ್ನ ಬರೆದುಕೊಂಡಿದ್ದಾರೆ ಅಂತಂದರೆ, ಟೋಕಿಯೋಗೆ ನಾನು ಬಂದಿಳಿದಿದ್ದೇನೆ. ಭಾರತ ಮತ್ತು ಜಪಾನ್ ತಮ್ಮ ಅಭಿವೃದ್ಧಿ ಸಹಕಾರವನ್ನು ಬಲಪಡಿಸೋದನ್ನು ಮುಂದುವರಿಸ್ತಾ ಇರೋದ್ರಿಂದ ಈ ಒಂದು ಭೇಟಿಯ ಸಂದರ್ಭದಲ್ಲಿ, ಈ ಒಂದು ವಿಸಿಟ್ನ ಸಂದರ್ಭದಲ್ಲಿ ಪ್ರಧಾನಿ ಇಶಿಬಾ ಮತ್ತು ಇತರರೊಂದಿಗೆ ನಾನು ಜೊತೆಯಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ, ಅವರೊಂದಿಗೆ ಇರಲಿಕ್ಕೆ ನಾನು ಎದುರು ನೋಡ್ತಾ ಇದ್ದೇನೆ. ಹೀಗಾಗಿ ಅಸ್ತಿತ್ವದಲ್ಲಿರುವಂತಹ ಪಾಲುದಾರಿಕೆಗಳನ್ನು ಗಾಢವಾಗಿಸಲಿಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಮಾತುಕತೆಗಳಿಗೆ ಇದು ಅವಕಾಶವನ್ನು ಕೊಡುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಆಗಸ್ಟ್ 29ರಿಂದ 30ರವರೆಗೆ 2 ದಿನಗಳ ಜಪಾನ್ ಭೇಟಿಯ ಸಂದರ್ಭದಲ್ಲಿ ಮೋದಿಯವರು ತಮ್ಮ ಜಪಾನ್ ಸಹವರ್ತಿ ಜಪಾನ್ನ ಪ್ರಧಾನಿ ಇಶಿಬಾ ಅವರೊಂದಿಗೆ ಶೃಂಗಸಭೆಯಲ್ಲಿ ಬೇರೆ ಬೇರೆ ರೀತಿಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇನ್ನು ಕಳೆದ 11 ವರ್ಷಗಳಲ್ಲಿ ಸ್ಥಿರವಾಗಿದ್ದಂತಹ ಮತ್ತು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿರುವ ನಮ್ಮ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯಲ್ಲಿ ಮುಂದಿನ ಹಂತವನ್ನು ನಾವು ರೂಪಿಸುವತ್ತ ಗಮನ ಹರಿಸ್ತಾ ಇದ್ದೇವೆ ಅಂತ ಹೇಳಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಒಟ್ಟಿನಲ್ಲಿ ನರೇಂದ್ರ ಮೋದಿಯವರು ಜಪಾನ್ನ ಭೇಟಿ ಅತ್ಯಂತ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಟ್ರಂಪ್ ಹಾಗೆ ಭಾರತದ ಮಧ್ಯೆ ಸಂಬಂಧಗಳು ಹಳಸಿ ಹೋಗಿದೆ. ಈ ಸಂದರ್ಭದಲ್ಲಿ ಮೋದಿಯವರ ಒಂದು ಜಪಾನ್ನ ಭೇಟಿ ಅತ್ಯಂತ ಗಮನಾರ್ಹ ಅಂತಲೇ ಹೇಳಬಹುದು. बलिहारी जाओ रे मारे सतगुरु आंगने आए